ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯಪ್ರವೇಶಾಯ ಲಘುಸಿದ್ಧಾಂತಕೌಮುದೀಂ. ಈಗ ಸುಧೀ ಉಪಾಸ್ಯ ಅನ್ನುವ ರೂಪದಲ್ಲಿ ನಾವು ಸುಧಯು ಅಂದರೆ ಇಕೋ ಎಣಚಿ ಎಂಬ ಸೂತ್ರದಿಂದಾಗಿ ಎಣ್ಣ ಆದೇಶವನ್ನು ಹೇಳಿ ಸುಧಯು ಉಪಾಸ್ಯ ಅಂತ ಇತ್ತು. ಅಲ್ಲಿ ಮತ್ತೆ ಅನಚಿಚ ಅನ್ನುವ ಸೂತ್ರದಿಂದ ದ್ವಿತ್ವವನ್ನು ಹೇಳಿದೆವು. ದ್ವಿತ್ವವನ್ನು ಹೇಳಿ ಆದ ನಂತರ ಆಗ ಸುಧಯು ಅಂತಾಯಿತು. ಜಲಾಂ ಜಶ್ ಝಷಿ ಅನ್ನೋದರಿಂದ ಅಲ್ಪಪ್ರಾಣ ದಕಾರ ಬಂತು. ಅಲ್ಪಪ್ರಾಣ ಅಲ್ಲಿ ಬರುವುದು ಅಂದರೆ ಅನಚಿಚ ಅನ್ನೋ ದ್ವಿತ್ವ ಬರೋದೇ ವಿಕಲ್ಪ ಆದ್ದರಿಂದಾಗಿ ಅದು ಬರಲಿಲ್ಲ ಅಂತಾದರೆ ಆವಾಗ ಒಂದೇ ಧಕಾರ ಇರುತ್ತೆ, ಮಹಾಪ್ರಾಣ. ಬಂತು ಅಂದರೆ ಮಾತ್ರ ಎರಡು ಧಕಾರ ಆಗುತ್ತೆ, ಅದರಲ್ಲಿ ಒಂದು ಹ್ರಸ್ವ ಆಗುತ್ತೆ, ಒಂದು ಹ್ರಸ್ವ. ಇಷ್ಟು ಇದೆ, ಇಲ್ಲಿ ತನಕ ಬಂದಿದ್ದೇವೆ. ಇದರ ಮುಂದೆ ಸುಧಯು ಉಪಾಸ್ಯ ಅಂತ ಇರುವಾಗ ಈಗ ಮುಂದೆ ಪ್ರಕ್ರಿಯೆಯನ್ನು ಹೇಳ್ತಿದ್ದಾರೆ. ಸಂಯೋಗಾಂತಸ್ಯ ಲೋಪಃ. ಸಂಯೋಗಾಂತಸ್ಯ ಲೋಪಃ ಇದು ದ್ವಿಪದಾತ್ಮಕವಾದ ಸೂತ್ರ. ಇಲ್ಲಿ ಪದಸ್ಯ ಎನ್ನುವುದು ಅಧಿಕಾರ ಸೂತ್ರ ಇದೆ, ಅದು ಅನುವೃತ್ತವಾಗುತ್ತೆ ಇಲ್ಲಿಗೆ. ಇಲ್ಲಿ ಸಂಯೋಗಾಂತಸ್ಯ ಎನ್ನುವುದಕ್ಕೆ ವಿಗ್ರಹವಾಕ್ಯ ಹೇಗೆ ಅಂದರೆ ಸಂಯೋಗ ಅಂತಃ ಯಸ್ಯ ತತ್ ಸಂಯೋಗಾಂತಂ. ಯಾಕೆಂದರೆ ಪದಂ ಅನ್ನೋದಕ್ಕೆ ವಿಶೇಷಣ ಅದರಿಂದ. ಹಾಗೆ ಸಂಯೋಗ ಅಂತಃ ಯಸ್ಯ ತತ್ ಸಂಯೋಗಾಂತಂ ತಸ್ಯ ಸಂಯೋಗಾಂತಸ್ಯ. ಇದರ ಒಟ್ಟು ಸೂತ್ರಾರ್ಥ ಏನು ಲಭ್ಯವಾಗುತ್ತೆ ಅಂದರೆ ಸಂಯೋಗಾಂತಂ ಯತ್ ಪದಂ ತಸ್ಯ ಲೋಪಃ ಅಂತ. ಅಲ್ಲಿ ತದಂತಸ್ಯ ಅಂತ ಸೂತ್ರಾರ್ಥದಲ್ಲಿ ಬರೆದಿದ್ದರೂ ಕೂಡ ಅದರ ಅಭಿಪ್ರಾಯ ಮುಂದಿನ ಪರಿಭಾಷೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಹೇಳಿದ್ದಾರೆ ಅಂತ ಅರ್ಥ. ಅದು ಏನಂತ ಮುಂದೆ ಗೊತ್ತಾಗುತ್ತೆ, ಇಷ್ಟೇ ಇಟ್ಕೊಳ್ಳು. ಸಂಯೋಗಾಂತಂ ಯತ್ ಪದಂ ತಸ್ಯ ಲೋಪಃ ಸ್ಯಾತ್ ಅಂತ. ಅಂದರೆ ಸಂಯೋಗವೇ ಅಂತವಾಗಿರುವ ಯಾವ ಪದವಿದೆಯೋ ಅದಕ್ಕೆ ಲೋಪ ಬರುತ್ತದೆ ಅಂತ ಆಯಿತು. ಹೀಗ ಇಲ್ಲ, ಇದು ಲೋಪವಿಧಾಯಕ ಸೂತ್ರ. ಹಾಂ, ವಿಧಿ ಸೂತ್ರ ಇದು. ಹಾಂ, ಹಿಂದೆ ಹೇಳಿದ್ದೆಲ್ಲವೂ ಕೂಡ ಕೆಲವು ಸಂಜ್ಞಾ ಸೂತ್ರಗಳು. ಅಂದರೆ ಅದರ್ಶನಂ ಲೋಪಃ ಅಂತ ಹೇಳಿದ್ದು ಸಂಜ್ಞಾ ಸೂತ್ರ. ಸಂಜ್ಞಾಚ ಪರಿಭಾಷಾಚ ವಿಧಿ ನಿಯಮ ಏವಚ. ಅಂದರೆ ಇಲ್ಲಿ ಪರಿಭಾಷಾ ಸೂತ್ರ ಅಂದರೆ ಹಿಂದೆ ಹೇಳಿದ ತಸ್ಮಿನ್ ಇತಿ ನಿರ್ದಿಷ್ಟೇ ಪೂರ್ವಸ್ಯ ಮತ್ತು ಸ್ಥಾನೇ ಅಂತರತಮಃ ಇದೆಲ್ಲವೂ ಕೂಡ ಪರಿಭಾಷಾ ಸೂತ್ರ. ಪರಿಭಾಷಾ ಸೂತ್ರ. ವಿಧಿ ಸೂತ್ರ ಇದು ವಿಧಾನವನ್ನು ಮಾಡುವಂಥ ಸೂತ್ರ, ವಿಧಿ ಸೂತ್ರ ಇದು. ಹಾಗೆ ಇಲ್ಲಿ ಹಾಗಾದರೆ ಈಗೇನಾಯಿತು ಅಂದರೆ ಸುಧಯು ಉಪಾಸ್ಯ ಎನ್ನುವಲ್ಲಿ ಸಂಯೋಗವೇ ಅಂತವಾಗಿರುವ ಪದ ಅಂದರೆ ಸುಧಯು ಎನ್ನುವ ಪದ, ಅದಕ್ಕೆ ಲೋಪ ಬರುತ್ತೆ. ಅಂದರೆ ಆಗ ಸಂಪೂರ್ಣ ಸುಧಯು ಅನ್ನುವುದಕ್ಕೆ ಪೂರ್ಣವಾಗಿ ಲೋಪ ಬರುತ್ತೆ ಅಂತ ಅಭಿಪ್ರಾಯ ಆಗ್ತದೆ. ಹಾಗಾಗಿ ಪೂರ್ಣ ಲೋಪ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಿದ್ದಾರೆ ಇಲ್ಲ, ಪೂರ್ಣಕ್ಕೂ ಲೋಪ ಬರೋದಿಲ್ಲ ಅಂತ. ಮತ್ತು ಯಾವುದಕ್ಕೆ ಬರುತ್ತೆ ಅಂದರೆ ಅಂತ್ಯಕ್ಕೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲ, ಅದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಳಿದರು ಅಲೋಂತ್ಯಸ್ಯ. ಮುಂದಿನ ಸೂತ್ರ ಅಲೋಂತ್ಯಸ್ಯ ಅಲಹ ಅಂತ್ಯಸ್ಯ. ಇದು ದ್ವಿಪದಾತ್ಮಕವಾದಂತಹ ಸೂತ್ರ, ಅಲಹ ಅಂತ್ಯಸ್ಯ. ಇಲ್ಲಿ ಷಷ್ಠಿ ಸ್ಥಾನೇ ಯೋಗ ಎಂಬ ಸೂತ್ರದಿಂದ ಷಷ್ಠಿ ಸ್ಥಾನೇ ಎಂಬ ಎರಡು ಪದಗಳನ್ನು ಅನುವೃತ್ತಿ ಮಾಡಿದ್ದೇವೆ. ಇನ್ನು ಇಲ್ಲಿ ಷಷ್ಠಿ ಅನ್ನೋದನ್ನು ತೃತೀಯಾಂತವಾಗಿ ವಿಪರಿಣಾಮ ಮಾಡಿಕೊಂಡು ಷಷ್ಟ್ಯಾ ನಿರ್ದಿಷ್ಟ ಷಷ್ಠಿ ನಿರ್ದಿಷ್ಟ ಅಂತ ಮಾಡಿದ್ದಾರೆ. ನಿರ್ದಿಷ್ಟ ಅನ್ನುವುದು ಅಧ್ಯಾಹಾರ, ಅಲ್ಲಿ ಇಲ್ಲ, ಸೂತ್ರದಲ್ಲೂ ಇಲ್ಲ, ಅನುವೃತ್ತಿಯೂ ಆಗಿಲ್ಲ. ಅಧ್ಯಾಹಾರ ಇಲ್ಲದೇ ಇರುವ ಪದವನ್ನು ಇಟ್ಟುಕೊಂಡ್ರೆ ಅಧ್ಯಾಹಾರ. ಇನ್ನು ಹಾಗಾದರೆ ಒಟ್ಟು ಅಲಹ ಅನ್ನುವುದು ಷಷ್ಟ್ಯಂತವಾದ ಪದ ಇಲ್ಲಿರೋದು. ಅಲಹ ಅಲೋಂತ್ಯಸ್ಯ ಎನ್ನುವಲ್ಲಿ ಅಲಹ ಅನ್ನುವುದು ಷಷ್ಟ್ಯಂತವಾದ ಪದ. ತಥಾಚ ಒಟ್ಟು ಸೂತ್ರಾರ್ಥ ಏನಾಗುತ್ತೆ ಅಂತಾದರೆ ಯಾವುದಾದರೊಂದರ ಸ್ಥಾನಕ್ಕೆ ವಿಧಿಸಲ್ಪಟ್ಟ ಆದೇಶವು ಷಷ್ಠಿ ನಿರ್ದಿಷ್ಟವಾಗಿದ್ದರೆ ಅಂತ್ಯವಾದ ಅಲ್ವರ್ಣಕ್ಕೆ ಬರುತ್ತದೆ ಅಂತ ಸೂತ್ರಾರ್ಥ. ಯಾವುದಾದರೊಂದರ ಸ್ಥಾನಕ್ಕೆ ವಿಧಿಸಲ್ಪಟ್ಟ ಆದೇಶವು ಷಷ್ಠಿ ನಿರ್ದಿಷ್ಟವಾಗಿದ್ದರೆ
ಅಂತ್ಯವಾದ ಅಲ್ವರ್ಣಕ್ಕೆ ಬರುತ್ತದೆ ಅಂತ. ಪ್ರಕೃತದಲ್ಲಿ ಸಂಯೋಗಾಂತಸ್ಯ ಲೋಪಃ ಅಂತ ಸಂಯೋಗಾಂತಸ್ಯ ಎಂಬುದಾಗಿ ಷಷ್ಠಿಯನ್ನು ಹೇಳಿದ್ದಾರೆ. ಷಷ್ಠಿಯನ್ನು ಹೇಳಿ ಏನು ಮಾಡಿದ್ದಾರೆ, ವಿಧಿಸಿದ್ದಾರೆ. ಅಂದರೆ ಯಾವುದಾದರ ಒಂದು ಸ್ಥಾನಕ್ಕೆ ಅಂದರೆ ಸಂಯೋಗಾಂತವಾದ ಪದಕ್ಕೆ ವಿಧಿಯನ್ನು ಹೇಳಿದ್ದಾರೆ, ಲೋಪರೂಪ ವಿಧಿಯನ್ನು ಹೇಳಿದ್ದಾರೆ. ಹಾಗಾಗಿ ಲೋಪರೂಪ ವಿಧಿ ಎನ್ನುವುದು ಸಂಯೋಗಾಂತವಾದದ್ದಕ್ಕೆ ಬರಲ್ಲ, ಅದರ ಅಂತ್ಯಕ್ಕೆ ಬರುತ್ತೆ ಅಂತಾಯಿತು. ಹಾಗಾಗಿ ಅಂತ್ಯಕ್ಕೆ ಬರುತ್ತೆ ಅಂತ ಹೇಳಿದ್ದರಿಂದ ಪ್ರಕೃತದಲ್ಲಿ ಸುಧುಧುಯು ಅನ್ನುವಲ್ಲಿ ಅಂತ್ಯವಾದ ವರ್ಣ ಅಂತ ಹೇಳಿದರೆ ಯಕಾರ. ಹಾಗಾಗಿ ಯಕಾರಕ್ಕೆ ಲೋಪ ಬರುತ್ತೆ ಅಂತ ಯಕಾರಕ್ಕೆ ಲೋಪ ಬರ್ತಾ ಇರುವಾಗ ಇತಿ ಯಲೋಪೇ ಪ್ರಾಪ್ತೆ, ಹೀಗೆ ಯಕಾರಕ್ಕೆ ಲೋಪ ಬರುತ್ತೆ ಅಂತ ಹೇಳಿದಾಗ ಅದಕ್ಕೆ ವಾರ್ತಿಕಕಾರರು ಹೇಳ್ತಾರೆ ಯಣ ಪ್ರತಿಷೇಧೋ ವಾಚ್ಯ ಅಂತ. ಯಣ ಪ್ರತಿಷೇಧ ವಾಚ್ಯ ಅಂತ ತ್ರಿಪದಾತ್ಮಕವಾದ ವಾರ್ತಿಕ ಇದು. ಇದರ ಅಭಿಪ್ರಾಯ ಏನು ಅಂದರೆ ಸಂಯೋಗಾಂತವಾದ ಪದದ ಅಂತ್ಯಕ್ಕೆ ಲೋಪ ಬರುವುದಾದರೆ ಎಣ್ವರ್ಣಗಳಿಗೆ ನಿಷೇಧ ಹೇಳಬೇಕು ಅಂತ ಹೇಳ್ತಾರೆ. ಎಣ್ವರ್ಣಗಳಿಗೆ ಲೋಪ ಬರೋದಿಲ್ಲ, ನಿಷೇಧ ಹೇಳಬೇಕು. ಅಂದರೆ ಇಲ್ಲಿ ಸಂಯೋಗಾಂತವು ಯಾವುದಾಗಿದೆ, ಯಕಾರ ಅಂದರೆ ಎಣ್ವರ್ಣ ಆಗಿದೆ. ಯಾಕೆ, ಯರಲವ ಅನ್ನುವಂಥದ್ದು ಎಣ್ವರ್ಣ. ಹಾಗಾಗಿ ಪ್ರಕೃತದಲ್ಲಿ ಸಂಯೋಗದ ಅಂತ್ಯದಲ್ಲಿ ಯಕಾರ ಇರೋದರಿಂದ ಎಣ್ಣಿರೋದ್ರಿಂದ ಅದಕ್ಕೆ ಪ್ರತಿಷೇಧವನ್ನು ಅಂದರೆ ಲೋಪವನ್ನು ನಿಷೇಧ ಹೇಳಬೇಕು ಅಂತ ಹೇಳಿದ್ರಿಂದ ಪ್ರಕೃತದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಲೋಪ ಎನ್ನುವುದು ಬರೋದಿಲ್ಲ. ಹಾಗಾಗಿ ಸುಧುಧುಯು ಉಪಾಸ್ಯ ಒಟ್ಟಿಗೆ ಇರುತ್ತೆ. ಅದನ್ನು ಸೇರಿಸಿದರೆ ಸುಧ್ಯುಪಾಸ್ಯ, ಒಂದು ಅನಚಿಚ ಅನ್ನೋದರಿಂದ ದಕಾರ ದ್ವಿತ್ವ ಬರದೇ ಇರುವ ಒಂದು ರೂಪ, ದ್ವಿತ್ವ ಬಂದ ಒಂದು ರೂಪ. ಹಾಗಾಗಿ ಎರಡು ರೂಪಗಳು ಸಿದ್ಧ ಆಗುತ್ತೆ. ಸುಧ್ಯುಪಾಸ್ಯ ಅಂತ. ಸುಧ್ಯುಪಾಸ್ಯ ಅಂದರೆ ಇವರು ಪಂಡಿತರಿಂದ ಸೇವಿಸಲ್ಪಡುವವನು ಅಂತ ಅರ್ಥ. ಸುಧಿ ಅಂದರೆ ಜ್ಞಾನಿಗಳಿಂದ ಸೇವಿಸಲ್ಪಡುವನು, ಉಪಾಸಿಸಲ್ಪಡುವವರು. ಇನ್ನು ಇದೇ ರೀತಿಯಲ್ಲಿ ಮಧ್ವರಿಹಿ, ದಾತ್ರಂಶಃ ಇವೆಲ್ಲ ರೂಪಗಳು ಕೂಡ ದಾತ್ರಂಶಃ, ಲಾಕೃತಿ ಇದೇ ರೀತಿಯಲ್ಲಿ ಸಿದ್ಧ ಮಾಡಬೇಕು. ಮಧ್ವರಿಹಿ ಎನ್ನುವಲ್ಲೂ ಕೂಡ ಮಧು ಅರಿಹಿ ಅಂತ ಇರುತ್ತೆ. ಮಧು ಅರಿಹಿ ಎನ್ನುವಲ್ಲಿ ಧಕಾರೋತ್ತರ ಉಕಾರ ಎನ್ನುವುದು ಇಗ್ವರ್ಣ, ಅರಿಹಿ ಎನ್ನುವಲ್ಲಿ ಅಚ್ವರ್ಣ ಪರದಲ್ಲಿ ಇದೆ. ಪ್ರಕೃತದಲ್ಲಿ ಬೇರೆದಕ್ಕೆ ಆಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಇಲ್ಲಿ ಹಿಂದೆ ಆಗುವಾಗ ಸುಧಿ ಉಪಾಸ್ಯ ಎನ್ನುವಲ್ಲಿ ಸಕಾರೋತ್ತರ ಉಕಾರವೂ ಕೂಡ ಇಗ್ವರ್ಣ ಆಗಿತ್ತು, ಧಕಾರೋತ್ತರ ಇಕಾರ, ಉಪಾಸ್ಯ ಎನ್ನುವಲ್ಲಿರುವ ಉಕಾರ ಅಷ್ಟೂ ಇಗ್ವರ್ಣ ಆಗಿತ್ತು. ಆದ್ದರಿಂದಾಗಿ ಯಾವುದಕ್ಕೆ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ವಿ. ಇಗ್ವರ್ಣ ಅಂದರೆ ಇಲ್ಲಿ ಇಗ್ವರ್ಣ ಇರೋದು ಒಂದೇನೆ, ಮಧು ಅರಿಹಿ. ಇನ್ನು ಅರಿಹಿ ಎನ್ನುವಲ್ಲಿ ಇದೆ ರೇಪೋತ್ತರ ಇಕಾರ ಇದೆ. ಹಾಗಾಗಿ ಅದಕ್ಕೆ ಆಕ್ಷೇಪ ಮಾಡ್ಬೋದು. ಅದರಿಂದ ಯಾವುದು ಅಂದ್ರಾಗ ತಸ್ಮಿನ್ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಪರಿಭಾಷೆ. ಆ ಪರಿಭಾಷೆಯಿಂದ ಏನಾಗುತ್ತೆ ಅಂದರೆ ಯಾವುದು ಸಪ್ತಮಿ ನಿರ್ದೇಶ ಮಾಡಿ ವಿಧಾನ ಮಾಡಲ್ಪಟ್ಟಂಥ ಕಾರ್ಯವು ಏನಾಗುತ್ತೆ, ಅದು ವರ್ಣಾಂತರದಿಂದ ಅವ್ಯವಹಿತವಾದಂತಹ ಪೂರ್ವಕ್ಕೆ ಬರುತ್ತೆ ಅಂತ ಹೇಳಿದ್ರಿಂದ ಮಧು ಅನ್ನುವಲ್ಲಿರುವಂಥ ದಕಾರೋತ್ತರ ಉಕಾರವೇ ಆಗುತ್ತೆ. ಅದಕ್ಕೆ ಧಕಾರೋತ್ತರ ಉಕಾರಕ್ಕೆ ಎಣ್ವರ್ಣ ಅಂದರೆ ಯಾವ ವರ್ಣ ಬರುತ್ತೆ, ಯಾಕೆಂದರೆ ಯಾವರಲ 4 ಇದೆ ಅಲ್ವಾ, ಅಂದರೆ ಅದಕ್ಕೆ ಸ್ಥಾನ ಸಾಮ್ಯವನ್ನು ನೋಡಬೇಕು. ಇಲ್ಲಿ ಉಕಾರಕ್ಕೆ ಇರೋದು ಓಷ್ಠಸ್ಥಾನ. ಹಾಗಾಗಿ ಓಷ್ಠಸ್ಥಾನವೇ ಇರುವಂಥದ್ದು ಯಾವುದು ಅಂತ ಹೇಳಿದರೆ ವಕಾರ. ಹಾಗಾಗಿ ವಕಾರಸ್ಯ ದಂತೋಷ್ಟಂ ಅಂತ ಹೇಳಿದ್ದಾರೆ. ಆದ್ದರಿಂದ ದಂತ ಇರಬಹುದು, ಆದರೆ ಓಷ್ಠಸ್ಥಾನವೂ ಇದೆ. ಆದ್ದರಿಂದ ಯತ್ಕಿಂಚಿತ್ ಸ್ಥಾನ ಸಾಮ್ಯ ಇರೋದರಿಂದ ಪ್ರಕೃತದಲ್ಲಿ ವಕಾರ ಆದೇಶವಾಗಿ ಬರುತ್ತೆ. ಆಗ ಮಧುವು ಅರಿಹಿ ಅಂತಾಗುತ್ತೆ. ಮಧುವು ಅರಿಹಿ ಅಂತಿದ್ದಾಗ ಪುನಃ ಅನಚಿಚ ಎನ್ನುವ ಸೂತ್ರದಿಂದಾಗಿ ದ್ವಿತ್ವ ಬರ್ತದೆ. ದ್ವಿತ್ವ ಬಂತು ಅಂದರೆ ಮಧುಧುವು ಅರಿಹಿ ಅಂತಾಗುತ್ತೆ. ಇಲ್ಲಿ ಪುನಃ ಮತ್ತೆ ಮಧುಧುವು ಅಂತ ಇದ್ದಾಗ ಮಹಾಪ್ರಾಣ ಧಕಾರಕ್ಕೆ ಜಲಾಂ ಜಷಿ ಅನ್ನೋದರಿಂದಾಗಿ ಅಲ್ಪಪ್ರಾಣ ದಕಾರ ಬರ್ತದೆ. ಅಲ್ಪಪ್ರಾಣ ದಕಾರ ಬಂದರೆ ಮಧು ಧು ವು ಅರಿಹಿ ಅಂತಾಯಿತು. ಹೀಗೆ ಇರುವಾಗ ಅಲ್ಲಿ ದಕಾರಕ್ಕೆ ವಿಕಲ್ಪ ಆದ್ದರಿಂದ ಬಂದದ್ದು ಒಂದು ಬರದೇ ಇರುವಂಥದ್ದು, ದ್ವಿತ್ವ ಬಂದದ್ದೊಂದು ಬರದೇ ಇರೋ ಹಾಗೆ. ಇನ್ನು ಸಂಯೋಗಾಂತಸ್ಯ ಲೋಪ,
ಸಂಯೋಗದ ಅಂತ್ಯದಲ್ಲಿ ಇರುವಂಥ ಅರ್ಥಾತ್ ಸಂಯೋಗಾಂತವಾದ ಪದಕ್ಕೆ ಲೋಪ ಬರುತ್ತೆ ಅಂತ ಹೇಳಿದ್ರಿಂದ ಮಧುದವು ಅನ್ನೋದಕ್ಕೆ ಲೋಪ ಬರಲಿ ಅಂತ ಆಕ್ಷೇಪ ಮಾಡಿದರೆ, ಇಲ್ಲ ಅಲೋಂತ್ಯಸ್ಯ ಎಂಬ ಸೂತ್ರದಲ್ಲಿ ಪರಿಭಾಷೆಯಿಂದಾಗಿ ಷಷ್ಠಿ ನಿರ್ದಿಷ್ಟವಾದದ್ದು ಅಂತ್ಯಕ್ಕೆ ಮಾತ್ರ ಆದೇಶವಾಗಿ ಬರುತ್ತೆ. ಹಾಗಾಗಿ ಪ್ರಕೃತದಲ್ಲಿ ವಕಾರಕ್ಕೆ ಮಾತ್ರ ಬರುತ್ತೆ ಅಂತಾಗತ್ತೆ. ವಕಾರಕ್ಕೆ ಲೋಪವನ್ನು ಹೇಳ್ತಾ ಇರುವಾಗ ಇತಿ ವಕಾರ ಲೋಪೇ ಪ್ರಾಪ್ತೆ ವಲೋಪೇ ಪ್ರಾಪ್ತೆ ಎಣ ಪ್ರತಿಷೇಧೋ ವಾಚ್ಯ. ಎಣ್ವರ್ಣಗಳಿಗೆ ಲೋಪ ಕಾರ್ಯವನ್ನು ಹೇಳಿದಾಗ ಅದಕ್ಕೆ ಲೋಪ ಬರೋದಿಲ್ಲ, ನಿಷೇಧವನ್ನು ಹೇಳಬೇಕು ಅಂತ. ಆದ್ದರಿಂದ ಪ್ರಕೃತದಲ್ಲಿ ವಕಾರಕ್ಕೆ ಲೋಪ ಬರೋದಿಲ್ಲ. ಲೋಪ ಬರಲಿಲ್ಲ ಅಂದರೆ ಮಧು ವ ಅರಿಹಿ ಮಧ್ವರಿಹಿ ಅಂತ ಹಾಗೆ ರೂಪ ಆಗತ್ತೆ ಅಂತ. ಇದೇ ರೀತಿ ದಾತ್ರಂಶಃ ಅದು ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ. ಮುಂದೆ ಮತ್ತೆ ಯಾಂತಾದೇಶ ಸಂಧಿಯನ್ನು ವಿಧಾನ ಮಾಡ್ತಿದ್ದಾರೆ. ಯಾಂತಾದೇಶ ವಾಂತಾದೇಶ ಅಂತ ಎರಡು ಸಂಧಿಗಳನ್ನು ವಿಧಾನ ಮಾಡ್ತಾರೆ ಒಂದೇ ಸೂತ್ರದಲ್ಲಿ. ಏಚೋ ಯವಾಯಾವಃ ಏಚಃ ಅಯವಾಯಾವಃ, ಇದು ಎರಡು ಪದಗಳಿರುವಂತಹ ಸೂತ್ರ, ದ್ವಿಪದಾತ್ಮಕವಾದ ಸೂತ್ರ. ಇಲ್ಲಿ ಅಯವಾಯಾವಃ ಅನ್ನೋದಕ್ಕೆ ವಿಗ್ರಹ ವಾಕ್ಯ ಹೇಗೆ ಅಂದರೆ ಐಚ ಆಯ್ಚ ಐಚ ಆಯ್ಚ ಅವುಚ ಆವುಚ ಅಯವಾಯಾವಃ ಎಲ್ಲ ದ್ವಂದ್ವ ಸಮಾಸ. ಇಲ್ಲಿ ಇಕೋ ಎಣಚಿ ಎಂಬ ಸೂತ್ರದಿಂದಾಗಿ ಅಚಿ ಎನ್ನುವುದನ್ನು ಅನುವೃತ್ತಿ ಮಾಡಿದ್ದೇವೆ. ತಥಾಚ ಒಟ್ಟು ಸೂತ್ರಾರ್ಥ ಏನಾಗತ್ತೆ ಅಂದರೆ ಏಚಃ ಕ್ರಮಾತ್ ಅಯ್ ಅವು ಆಯ್ ಆವ್ ಏತೆ ಸ್ಯುಹು ಅಚಿ 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 ಪರೆ ಪೂರ್ವಸ್ಯ ಸ್ಯುಹು. ಹಾಗಾಗಿ ಪ್ರಕೃತದಲ್ಲಿ ಏಚಃ ಕ್ರಮಾತ್ ಏಚ್ ವರ್ಣಗಳಿಗೆ ಅಯ್ ಅವು ಆಯ್ ಆವ್ ಇವುಗಳು ಬರುತ್ತವೆ ಅಜ್ವರ್ಣ ಪರದಲ್ಲಿ ಇದ್ದಾಗ ಅಂತ ಸೂತ್ರಾರ್ಥವಾಗತ್ತೆ. ಇಲ್ಲಿ ಆದೇಶವನ್ನು ಹೇಳಿದಾಗ ಇಲ್ಲಿ ಯಥಾಸಂಖ್ಯವಾಗಿದ್ದಾವೆ, ಅಂದರೆ 4 ಉದ್ದೇಶಗಳಿದ್ದಾವೆ, 4 ಆದೇಶಗಳಿದ್ದಾವೆ. ಉದ್ದೇಶ ಮತ್ತು ಆದೇಶಗಳು ಸಮಸಂಖ್ಯಾಕವಾಗಿತ್ತು ಅಂತಾದರೆ ಕ್ರಮವಾಗಿ ಬರುತ್ತೆ ಅಂತ ಮುಂದೆ ಒಂದು ಸೂತ್ರದಲ್ಲಿ ಹೇಳ್ತಾನೆ. ಅಂದರೆ ಪ್ರಕೃತದಲ್ಲೇ ಹೇಳಿದ್ದ ಅದು. ಅಂದರೆ ಈಗ ಉದ್ದೇಶ ಅಂತ ಹೇಳಿದರೆ ಏಚ್ ಅಂತ ಹೇಳಿದರೆ ಎ ಓ ಐ ಔ ಅಂತ 4 ವರ್ಣಗಳು. ಆದೇಶಗಳು ಕೂಡ 4 ಇದ್ದಾವೆ, ಸಮಸಂಖ್ಯಾಕವಾಗಿದ್ದಾವೆ. ಹಾಗಾಗಿ ಸಮಸಂಖ್ಯಾಕವಾಗಿರೋದರಿಂದಾಗಿ ಅಲ್ಲಿ ಕ್ರಮವಾಗಿಯೇ ಬರುತ್ತೆ. ಏಕಾರಕ್ಕೆ ಐ ಬರುತ್ತೆ, ಓಕಾರಕ್ಕೆ ಅವು ಬರುತ್ತೆ, ಅದು ಹಾಗೆ ಕ್ರಮವಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ಮುಂದಿನ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಯಥಾಸಂಖ್ಯಮನುದೇಶ ಸಮಾನಾಂ. ಯಥಾಸಂಖ್ಯಂ ಅನುದೇಶ ಸಮಾನಾಂ, ಇದು ತ್ರಿಪದಾತ್ಮಕವಾದಂತಹ ಸೂತ್ರ. ಸಮಾನಾಂ ಅನ್ನುವಲ್ಲಿ ಸಂಬಂಧ ಸಾಮಾನ್ಯಾರ್ಥದಲ್ಲಿ ಷಷ್ಠಿ. ಅನುದೇಶ ಅಂತ ಹೇಳಿದರೆ ವಿಧಾನ ಅಂತ ಅರ್ಥ. ಅನುದೇಶ ಅಂದರೆ ವಿಧಿ. ಸಂಖ್ಯಾಂ ಅನತಿಕ್ರಮ್ಯ ಯಥಾಸಂಖ್ಯಂ. ಯಥಾಸಂಖ್ಯಂ ಅನ್ನೋದಕ್ಕೆ ಸಂಖ್ಯಾಂ ಅನತಿಕ್ರಮ್ಯ ಯಥಾಸಂಖ್ಯಂ ಅಂದರೆ ಸಂಖ್ಯೆಯನ್ನು ಅತಿಕ್ರಮ ಮಾಡಿರಬಾರ್ದು, ಅಷ್ಟೇ ಇರಬೇಕು ಅಂತ ಅರ್ಥ. ಅರ್ಥಾತ್ ಅದನ್ನೇ ಒಟ್ಟು ಹಾಗಾದರೆ ಸೂತ್ರಾರ್ಥ ಏನು ಅಂದರೆ ಸಮಸಂಬಂಧಿ ವಿಧಿ ಯಥಾಸಂಖ್ಯಂ ಸ್ಯಾತ್ ಅಂತ. ಅಂದರೆ ಸಂಖ್ಯೆಯಿಂದ ಸಾಮ್ಯವಿರುವವುಗಳಿಗೆ ವಿಧಿಸಿರುವ ಕಾರ್ಯವು ಸಂಖ್ಯಾಕ್ರಮವನ್ನು ಮೀರದೆ ಬರುತ್ತದೆ. ಅಂದರೆ ಒಂದನೇದ್ದಕ್ಕೆ ಒಂದನೇದ್ದೇ, ಎರಡನೇದ್ದಕ್ಕೆ ಎರಡನೇ ಆದೇಶವೇ, ಹೀಗೆ ಬರುತ್ತದೆ ಅಂತ ಈ ಕ್ರಮವನ್ನು ಹೇಳಬೇಕು ಅಂತ. ಹಾಗಾಗಿ ಪ್ರಕೃತದಲ್ಲಿ ಆಗಬೇಕಾದರೆ ಏಜ್ವರ್ಣಗಳಿಗೆ ಬರುತ್ತೆ ಅಂತ ಹೇಳಿದ್ರಿಂದ ಏಕಾರಕ್ಕೆ ಐ ಎನ್ನುವ ಆದೇಶ, ಓಕಾರಕ್ಕೆ ಅವು ಎನ್ನುವ ಆದೇಶ ಮತ್ತು ಐಕಾರಕ್ಕೆ ಆಯ್ ಎನ್ನುವ ಆದೇಶ, ಇನ್ನು ಔಕಾರಕ್ಕೆ ಆವು ಎನ್ನುವ ಆದೇಶಗಳು ಬರುತ್ತವೆ ಅಂತ. ಇಲ್ಲಿ ಈಗ ಉದಾಹರಣೆ ಅಂತ ಹೇಳೋದಾದರೆ, ಉದಾಹರಣೆಗೆ ಪ್ರಕೃತದಲ್ಲಾಗಬೇಕಾದರೆ ಎ ಎನ್ನುವಂಥ ಹರೇ ಎ ಅಂತ ಇದೆ. ಹರೇ ಎ, ಹರೇ ಎ ಅಂತ ಇರುವಾಗ ಹರೇ ಎನ್ನುವಲ್ಲಿ ಇರುವಂತಹ ಏಕಾರಕ್ಕೆ
ಅಯಿ ಎನ್ನುವ ಆದೇಶ. ಯಾಕೆಂದರೆ ಪರದಲ್ಲಿ ಅಜ್ವರ್ಣ ಇದೆ, ಹರೇ ಎನ್. ಹಾಗಾಗಿ ಅಜ್ವರ್ಣ ಇರೋದರಿಂದಾಗಿ ಹರೇ ಎನ್ನಲಿರುವ ಏಕಾರಕ್ಕೆ ಅಯ ಆದೇಶ ಬಂದರೆ ಹರಯ ಅಂತಾಯಿತು. ಹರಯ ಎ, ಹರಯ ಎ ಅಂತ ಇದ್ದಾಗ ಹರಯ ಎ ಹರಯೇ ಅಂತಾಗುತ್ತೆ. ಇದು ಅಂದರೆ ಚತುರ್ಥಿ ವಿಭಕ್ತಿಯ ರೂಪವಾಗುತ್ತೆ. ಞೇ ಅಂತ ಒಂದು ಪ್ರತ್ಯಯವನ್ನು ಹೇಳ್ತಾನೆ, ಸುಪ್ರತ್ಯಯ. ಹಾಗಾಗಿ ಆಗ ಹರೇ ಎ ಅಂತಿದ್ದಾಗ ಹರಯ ಎ ಹರಯೇ ಅಂತ ರೂಪ ಆಗುತ್ತೆ. ಹರಯೇ ನಮಃ ಅಂತ ಹೇಳೋದು. ಹಾಗೆ ಇನ್ನು ಅದೇ ರೀತಿಯಲ್ಲಿ ಮುಂದೆ ಇದಕ್ಕೆ ವಿಷ್ಣು ಎ ಅಂತ, ವಿಷ್ಣು ಎ ಅಂತ ಇದ್ದಾಗ ವಿಷ್ಣು ಎನ್ನುವಲ್ಲಿ ಇರುವಂತಹ ಓಕಾರ ಅದಕ್ಕೆ ಪರದಲ್ಲಿ ಎ ಎನ್ನುವಂತಹ ಅಜ್ವರ್ಣ ಪರದಲ್ಲಿ ಇದೆ. ಆದ್ದರಿಂದಾಗಿ ಹಾಗಾಗಿ ಏನು ಬರುತ್ತೆ ಅಂದರೆ ಇಲ್ಲಿ ಅವು ಎನ್ನುವ ಆದೇಶ ಬರುತ್ತೆ. ಅವು ಎನ್ನುವ ಆದೇಶ. ಹಾಗಾಗಿ ಅವು ಬಂದರೆ ವಿಷ್ಣವು ಎ ವಿಷ್ಣವೇ, ವಿಷ್ಣವೇ ನಮಃ ಅಂತ. ಅದೇ ರೀತಿಯಲ್ಲಿ ನೈ ಅಕಹ ಅಂತ ಇದೆ. ನೈ ಅಕಹ, ನೈ ಎನ್ನುವಲ್ಲಿ ಇರುವಂತಹ ಐಕಾರಕ್ಕೆ ಪರದಲ್ಲಿ ಅಕಹ ಅಂತ ಅಜ್ವರ್ಣ ಪರದಲ್ಲಿದೆ. ಆದ್ದರಿಂದ ಆಯ ಎನ್ನುವ ಆದೇಶ ಬರ್ತದೆ. ಬಂದರೆ ನಾಯಕಃ, ನಾಯ ಅಕಹ ನಾಯಕಃ ಅಂತ ರೂಪ ಸಿದ್ಧ ಆಗತ್ತೆ. ಇನ್ನು ಅದೇ ರೀತಿಯಲ್ಲಿ ಮತ್ತೊಂದು ಓಕಾರಕ್ಕೆ ಔಕಾರಕ್ಕೆ ನೌ ಅಕಹ ಅಂತ, ನೌ ಅಕಹ ಅಂದಾಗ ನಾವಕಹ ಅಂತ ಆಗತ್ತೆ. ನೌ ಅಕಹ, ನೌ ಅಕಹ ಅಥವಾ ಪೌ ಅಕಹ, ಪಾವಕಹ, ಯಾವುದು ಬೇಕಾದ್ರು. ಹಾಗಾಗಿ ನೌ ಅಕಹ ಅಂತಿದ್ದಾಗ ಪೌ ಅಕಹ ಅಂತ ಇದ್ದಾಗ ಆಗ ಏನು ಬರುತ್ತೆ, ಔಕಾರಕ್ಕೆ ಅಜ್ವರ್ಣ ಪರದಲ್ಲಿರೋದ್ರಿಂದ ಏಚೋ ಯವಾಯಾವಹ ಸೂತ್ರದಿಂದ ಆವು ಎನ್ನುವ ಆದೇಶ ಬಂದು ಪಾವಕಃ ನಾವಕಃ ಅಂತ ರೂಪ ಸಿದ್ಧ ಆಗತ್ತೆ. ಇನ್ನು ಮುಂದೆ ಹೇಳ್ತಾನೆ ಇದು ಕೇವಲ ವಾಂತಾದೇಶ ಸಂಧಿ. ಇದು ಯಕಾರ ಪ್ರತ್ಯಯವನ್ನು ಯಕಾರಾದಿ ಪ್ರತ್ಯಯ ನಿಮಿತ್ತವಾದಂತಹ ನಿಮಿತ್ತಕವಾದ ವಾಂತಾದೇಶ ಸಂಧಿ ಹೇಳ್ತಾನೆ. ಈಗ ವಾಂತೋ ಇ ಪ್ರತ್ಯಯೇ ಅಂತ, ವಾಂತಃ ಇ ಪ್ರತ್ಯಯೇ ಅಂತ. ಇಲ್ಲಿ ಇದು ತ್ರಿಪದಾತ್ಮಕವಾದಂತಹ ಸೂತ್ರ. ಈ ತ್ರಿಪದಾತ್ಮಕವಾದ ಸೂತ್ರದಲ್ಲಿ ಇದರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಇಲ್ಲಿ ಅಚ್ ಪರದಲ್ಲಿ ಅಂತ ಹೇಳಲ್ಲ. ಹಿಂದೆ ಏಚೋ ಯವಾಯಾವಹ ಅನ್ನುವಲ್ಲಿ ಇಕೋ ಎಣಚಿ ಅಂತ ಅನುವೃತ್ತಿ ಮಾಡಿದ್ದ. ಈಗ ಅಚ್ಚು ಹೇಳಲ್ಲ. ಈಗ ಮತ್ತೇನು ಹೇಳ್ತಾನೆ ಅಂದರೆ ವಾಂತಃ ಇ ಪ್ರತ್ಯಯೇ ಅಂತ ಹೇಳಿದ. ಇದು ತ್ರಿಪದ ಸೂತ್ರ ಅಂತ. ಇಲ್ಲಿ ಈ ಅನ್ನುವಂಥದ್ದು, ಈ ಅನ್ನೋದು ಯಕಾರದ ಸಪ್ತಮಿ ವಿಭಕ್ತಿಯ ರೂಪ. ಈ ಅನ್ನುವುದು ಯು ಯೌ ಯಹ ಅಂತ ಶಬ್ದ ಆಗತ್ತೆ. ಯು ಯೌ ಯಹ ಅಂತ ಶಬ್ದ ಆದಾಗ ಸಪ್ತಮಿ ವಿಭಕ್ತಿಯ ಏಕವಚನದಲ್ಲಿ ಈ ಅಂತ ರೂಪ ಆಗತ್ತೆ. ವಾಂತಹ ಈ ಎನ್ನುವಲ್ಲಿ ಈ ಎನ್ನುವುದು ಯಕಾರದ ಸಪ್ತಮ್ಯಂತವಾದಂತಹ ರೂಪ. ಒಂದು ಸಪ್ತಮ್ಯಂತವಾದ ರೂಪ ಇದ್ದಾಗ ಒಂದು ಅಂದರೆ ಅದರಲ್ಲೂ ಅಲ್ಲಂತ ಹೇಳಿದರೆ ಅದು ವರ್ಣವಾಚಕವಾದಂತಹ ಪರ್ಯಾಯ ಪದ ಅಲ್ಲಂದರೆ. ಯಾಕೆಂದರೆ ಐವುಣ್ಣಿಂದ ಹಿಡ್ಕೊಂಡು ಅಲ್ಲಿ ತನಕಲೂ ಎಲ್ಲವೂ ಗ್ರಹಣೆ ಆಗುತ್ತೆ. ಹಾಗಾಗಿ ಅಲ್ಲಂತ ಹೇಳಿದರೆ ವರ್ಣಪರ್ಯಾಯ ವಾಚಿ ಅದು. ಹಾಗಾಗಿ ಎಲ್ಲಿ ಅಲ್ಲನ್ನು ಸಪ್ತಮ್ಯಂತವಾಗಿ ಗ್ರಹಣೆ ಮಾಡಿ ವಿಶೇಷಣ ಮಾಡಿದರು ಅಂತಾದರೆ ಅಲ್ಲಿ ಆದವು ಅಂತ ಇಟ್ಕೊಳ್ಬೇಕು. ಆದವು ಅಂತ ಇಟ್ಕೊಳ್ಬೇಕು. ಈಗ ಪ್ರಕೃತದಲ್ಲಿ ಪ್ರತ್ಯಯೇ ಅನ್ನೋದಕ್ಕೆ ಈ ಎನ್ನುವುದು ವಿಶೇಷಣ. ಅದಕ್ಕೆ ಒಂದು ನಿಯಮ ಇದೆ, ಪರಿಭಾಷಾ ಅಂತ ಕರೀತಾರೆ. ಏನದು ಅಂದರೆ ಯಸ್ಮಿನ್ ವಿಧಿಸ್ತದಾದ ವಲ್ಗ್ರಹಣೆ ಅಂತ. ಯಸ್ಮಿನ್ ವಿಧಿ ತದಾದೌ ಅಲ್ಗ್ರಹಣೆ, ಅರ್ಥಾತ್ ಯಸ್ಮಿನ್ ಅಲ್ಗ್ರಹಣೆ ಯಸ್ಮಿನ್ ಅರ್ಥ. ಯಸ್ಮಿನ್ ಅಂತ ಹೇಳಿದರೆ ಸಪ್ತಮ್ಯಂತವಾಗಿ ಅಲ್ಲನ್ನು ಗ್ರಹಣೆ ಮಾಡಿದರೆ, ಯಸ್ಮಿನ್ ಅನ್ನುವ ಶಬ್ದಕ್ಕೆ ಸಪ್ತಮ್ಯಂತವಾಗಿ ಯಸ್ಮಿನ್ ವಿಧಿ ತದಾದೌ ಅಲ್ಗ್ರಹಣೆ, ಯಸ್ಮಿನ್ ವಿಧಿ ತದಾದೌ ಅಲ್ಗ್ರಹಣೆ, ಯಸ್ಮಿನ್ ವಿಧಿ ತದಾದೌ ಅಲ್ಗ್ರಹಣೆ ಅಂತ. ಇಲ್ಲಿ ಪ್ರಕೃತದಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಎಂಬುದು ಅಂದರೆ ಯಾವುದರಲ್ಲಿ ಸಪ್ತಮ್ಯಂತವಾಗಿ ಅಲ್ಲನ್ನು ಗ್ರಹಣೆ ಮಾಡಿ ವಿಶೇಷಣವನ್ನು ಮಾಡಿದರೆ ಅಲ್ಲಿ ಆದವು ಅಂತ ಇಟ್ಟುಕೊಳ್ಳಬೇಕು ಅಂತ. ಪ್ರಕೃತದಲ್ಲಿ
ಸಪ್ತಮ್ಯಂತವಾಗಿ ಅಲ್ಲನ್ನು ಗ್ರಹಣೆ ಮಾಡಿದ್ದು ಅಂದರೆ ಈ ಎನ್ನುವಂಥ ಅಲ್ಲಿ ಗ್ರಹಣೆ ಮಾಡಿದ್ದಾರೆ, ಈ ಅಂತ. ಅದನ್ನು ಪ್ರತ್ಯಯ ಎನ್ನುವುದಕ್ಕೆ ವಿಶೇಷಣ ಮಾಡಿದ್ದಾರೆ. ಹಾಗಾಗಿ ವಿಶೇಷಣವಾಗಿತ್ತು ಅಂದರೆ ತದಾದವು, ಅಲಾದವು ಅಂತ ಇಟ್ಕೊಳ್ಬೇಕು. ಹಾಗಾಗಿ ಯಕಾರಾದವು ಅಂತ ಅರ್ಥ ಸಿಗುತ್ತೆ, ಯಕಾರಾದವು ಅಂತ. ತಥಾಚ ಯಕಾರಾದವು ಪ್ರತ್ಯಯೇ ಪರೇ ಓದೌತೋಹೋ ಅವು ಆವು ಏತೌ ಸ್ತಃ. ಇಲ್ಲಿ ಸೂತ್ರದಲ್ಲಿ ಓದೌತೋಹೋ ಅಂತ ಇಲ್ಲ, ಓದೌತೋಹೋ ಅಂತ. ಆದರೆ ಏನು ಮಾಡಿದ್ದಾರೆ ಇಲ್ಲಿ ಅಂದರೆ ವಾಂತಹ ಅಂತ ಹೇಳಿದ್ದಾರೆ ಸೂತ್ರದಲ್ಲಿ. ಅಂದರೆ ವಾಂತಹ ಅನ್ನೋದರಿಂದ ವಕಾರಾಂತವಾದ ಆದೇಶ ಅಂತ ಹೇಳಿದ್ದಾರೆ. ವಕಾರಾಂತವಾದ ಆದೇಶ ಅಂತ ಹೇಳಿದ್ದರಿಂದ ಏನರ್ಥ ಆಗುತ್ತೆ? ವಕಾರಾಂತವಾದ ಆದೇಶವನ್ನು ಹಿಂದಿನ ಸೂತ್ರದಲ್ಲಿ ಎಲ್ಲಿ ಹೇಳಿದ್ದಾರೆ ಅಂದರೆ ಹಿಂದಿನ ಸೂತ್ರದಲ್ಲಿ ಓಕಾರ ಮತ್ತು ಔಕಾರಗಳಿಗೆ ಹೇಳಿದ್ದಾರೆ. ಹಾಗಾಗಿ ಹಿಂದಿನ ಸೂತ್ರದಿಂದ ಏಚೋ ಯವ ಯಾವಹ ಅನ್ನೋದರಿಂದ ಏಚಹ ಅನ್ನೋದು ಅನುವೃತ್ತಿ ಆಗತ್ತೆ. ಆದರೆ ಅನುವೃತ್ತಿ ಆದರೂ ಕೂಡ ಅಲ್ಲಿ ಏಕಾರ ಮತ್ತು ಐಕಾರಗಳಿಗೆ ಪ್ರಯೋಜನ ಇಲ್ಲ, ಏಕಾರ ಐಕಾರಗಳಿಗೆ. ಹಾಗಾಗಿ ಅದು ಪ್ರಯೋಜನ ಇಲ್ಲ. ಆದ್ದರಿಂದಾಗಿ ಪ್ರಕೃತದಲ್ಲಿ ಏನಾಗುತ್ತೆ ಅಂದರೆ ಏಕಾರ ಐಕಾರಗಳನ್ನು ನಾವು ಇಲ್ಲಿ ಅನುವೃತ್ತಿ ಮಾಡಿದರೂ ಕೂಡ ಅದರ ಪ್ರಯೋಜನ ಇಲ್ಲ. ಆದ್ದರಿಂದ ಅದನ್ನು ಬಿಟ್ಟು ಕೇವಲ ವಾಂತಾದೇಶವನ್ನು ಹೇಳಿದ್ದು ಯಾವುದಕ್ಕೆ? ಓಕಾರ ಮತ್ತು ಔಕಾರಗಳಿಗೆ. ಆದ್ದರಿಂದ ಅದು ಮಾತ್ರ ಅನುವೃತ್ತಿಯನ್ನು ಇಟ್ಟುಕೊಂಡು ಓದೌತೋಹೋ ಅಂತ ಹೇಳಿದರು. ಅರ್ಥ ಆಯಿತು ಸ್ವಾಮಿ? ಹಾಗಾಗಿ ಓದೌತೋಹೋ ಅಂತ ಹೇಳಿದರು. ಓದೌತೋಹೋ ವಾಂತಾದೇಶ ನಾಮ ಪೂರ್ವೋಕ್ತ ವಾಂತಾದೇಶ ಅವು ಆವು ಇತಿ ಉಭಾವಪಿ ವಾಂತಾದೇಶವು. ಆದ್ದರಿಂದಾಗಿ ಇಲ್ಲಿ ವಾಂತಾದೇಶ ಅಂದರೆ ಅವು ಆವು ಏತೌ ಸ್ತಃ ಅಂತ ಸೂತ್ರಾರ್ಥ ಆಗತ್ತೆ. ಈಗ ಅದಕ್ಕೆ ಉದಾಹರಣೆ ಯಾವುದು ಅಂದರೆ ಗೋ ಎಂ ಅಂತ ಇರುತ್ತೆ, ಗೋ ಎಂ ಅಂತ. ಅಲ್ಲಿ ಗೋ ಶಬ್ದಕ್ಕೆ ಗೋಪಯಸೋರ್ ಯತ್ ಎಂಬ ಸೂತ್ರದಿಂದಾಗಿ ಯತ್ ಅನ್ನುವ ಪ್ರತ್ಯಯವನ್ನು ಹೇಳಿದಾಗ ನಪುಂಸಕಲಿಂಗದಲ್ಲಿ ಎಂ ಅಂತ ಆಗುತ್ತೆ. ಹಾಗಾಗಿ ಗೋ ಎಂ ಅಂತ ಇರುವಾಗ ಗೋ ಅನ್ನುವಲ್ಲಿ ಓಕಾರ ಇದೆ. ಓಕಾರಕ್ಕೆ ಅಂದರೆ ಗೋಪಯಸೋರ್ ಯತ್ ಅನ್ನೋಲ್ಲಿ ವಿಕಾರ, ಗೋವಿನ ವಿಕಾರ ಅನ್ನುವ ಅರ್ಥದಲ್ಲಿ ಯತ್ ಪ್ರತ್ಯಯ ಬರುತ್ತೆ, ಗೋವಿನ. ಹಾಗಾಗಿ ಪ್ರಕೃತದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಗೋ ಅನ್ನುವಲ್ಲಿರುವಂಥ ಓಕಾರ ಯಕಾರಾದವು ಪ್ರತ್ಯಯ, ಯಕಾರಾದಿ ಪ್ರತ್ಯಯ ಅಂದರೆ ಯತ್ ಪ್ರತ್ಯಯ ಬಂದಿದೆ, ಅದು ಯಕಾರಾದಿಯಾದ ಪ್ರತ್ಯಯ. ಅದು ಪರದಲ್ಲಿ ಇದ್ದಾಗ ಓದೌತೋಹೋ ಅವು ಆವು. ಹಾಗಾಗಿ ಓಕಾರಕ್ಕೆ ಅವು ಎನ್ನುವಂತಹ ಆದೇಶ ಬರುತ್ತದೆ ಅಂತ ಹೇಳಿ. ಆದ್ದರಿಂದ ಪ್ರಕೃತದಲ್ಲಿ ವಕಾರ ಅಂದರೆ ಅವು ಎನ್ನುವ ಆದೇಶ ಬಂದರೆ ಗವು ಎಂ ಗವ್ಯಂ ಅಂತ ರೂಪ ಸಿದ್ಧ ಆಗತ್ತೆ. ಗವ್ಯಂ ಅಂತ ಅಂದರೆ ಗವ್ಯಂ ಅಂದರೆ ಗೋವಿನ ವಿಕಾರ. ಅಂದರೆ ಗೋವಿನ ವಿಕಾರಗಳೆಲ್ಲವೂ ಕೂಡ ಪಂಚಗವ್ಯಗಳೆಲ್ಲ ಏನು ಹಾಲು ತುಪ್ಪ ಮೊಸರು ಎಲ್ಲ ಏನಿದೆಯೋ ಅದೆಲ್ಲ ಗೋವಿನ ವಿಕಾರವೇ. ಇನ್ನು ಅದೇ ರೀತಿಯಲ್ಲಿ ನಾವ್ಯಂ ಅಂತರು, ನಾವ್ಯಂ ನವ್ವಯೋ ಧರ್ಮ ಅನ್ನೋದರಿಂದಾಗಿ ಇಲ್ಲಿ ನೆತ್ ಪ್ರತ್ಯಯ ಬರ್ತದೆ. ಹಾಗಾಗಿ ನೌ ಎಂ ಅಂತ ಇರುವಾಗ ಯಾ ಅನ್ನುವಂಥದ್ದು ಯಕಾರಾದಿಯಾದ ಪ್ರತ್ಯಯ ಇದೆ. ಆದ್ದರಿಂದಾಗಿ ಯಕಾರಾದವು ಪ್ರತ್ಯಯ ಪರೆ ಆವ್ ಆದೇಶ ಔಕಾರಸ್ಯ. ಹಾಗಾಗಿ ಆವ್ ಅನ್ನುವ ಆದೇಶ ಬಂದರೆ ನಾವು ಎಂ ನಾವ್ಯಂ ಅಂತ ರೂಪ ಸಿದ್ಧ ಆಗತ್ತೆ, ನಾವ್ಯಂ ಅಂತ ರೂಪ ಸಿದ್ಧ ಆಗುತ್ತೆ. ಹೀಗೆ ಇವು ಎರಡು ರೂಪಗಳು ಸಿದ್ಧ ಆಯಿತು. ಇನ್ನು ಇದರ ಮೇಲೆ ಹೇಳ್ತಾ ಇದ್ದಾರೆ ಅಧ್ವಪರಿಮಾಣೇ ಚ ಅಂತ. ಅಧ್ವಪರಿಮಾಣೇ ಚ, ಅಧ್ವಪರಿಮಾಣೇ ಚ ಅಂತ ದ್ವಿಪದಾತ್ಮಕವಾದಂತಹ ವಾರ್ತಿಕ. ಇದು ಇದರ ಹಿಂದಿನ ವಾರ್ತಿಕವೂ ಕೂಡ ಒಂದು ಇದೆ, ಅದು ಇಲ್ಲಿಲ್ಲ. ಅದು ಬಹುಶಃ ಇದರಲ್ಲಿ ಸಿದ್ಧಾಂತ ಕೌಮುದಿಯಲ್ಲಿ ಹೇಳ್ತಾರೆ ಗೋರ್ಯೂತೌ ಛಂದಸ್ಯುಪಸಂಖ್ಯಾನಂ ಅಂತ ಇದರ ಹಿಂದಿನ ವಾರ್ತಿಕ. ಹಾಗಾಗಿ ಇಲ್ಲಿ ಗೋಹೋ ಅನ್ನುವಂಥ ಶಬ್ದವನ್ನು ಅನುವೃತ್ತಿ ಮಾಡಿದ್ದಾರೆ, ಗೋಹೋ ಯೂತೌ ಅಂತ. ಗೋಹೋ ಯೂತೌ ಅರ್ಥಾತ್ ಗೋ ಶಬ್ದಕ್ಕೆ ಯೂತಿ ಎನ್ನುವಂತಹ ಶಬ್ದ ಪರದಲ್ಲಿದ್ದಾಗ, ಯೂತಿ ಶಬ್ದ ಪರದಲ್ಲಿ ಇದ್ದಾಗ ಅಧ್ವಪರಿಮಾಣಿ, ಅಧ್ವಪರಿಮಾಣ ಅರ್ಥದಲ್ಲಿ ಅಲ್ಲೂ ಕೂಡ ಗೋ ಶಬ್ದಕ್ಕೆ ಅವಾದೇಶವನ್ನು ಹೇಳಬೇಕು ಅಂತ ಹೇಳ್ತಿದ್ದಾರೆ. ಯೂತಿ ಶಬ್ದ ಪರದಲ್ಲಿದ್ದಾಗ ಅವಾದೇಶವನ್ನು ಹೇಳಬೇಕು ಅಂತ. ಹಾಗಾದರೆ ಉದಾಹರಣೆಗೆ
ಗೋ ಯೂತಿ ಅಂತ ಇದೆ. ಗೋ ಯೂತಿ ಅಂತ ಇದ್ದಾಗ ಗೋ ಶಬ್ದದಲ್ಲಿರುವಂಥ ಓಕಾರಕ್ಕೆ ಯೂತಿ ಶಬ್ದ ಪರದಲ್ಲಿ ಇರೋದರಿಂದಾಗಿ ಆಗ ಅಧ್ವಪರಿಮಾಣ. ಅಧ್ವಪರಿಮಾಣ ಅಂದರೆ ಅದರ ಅರ್ಥ ಏನು ಅಂತ ಹೇಳಿದರೆ, ಅಧ್ವಪರಿಮಾಣ ಅಂದರೆ ಅಧ್ವ ಅಂದರೆ ಮಾರ್ಗ ಅಂತ ಅರ್ಥ. ಮಾರ್ಗದ ಪರಿಮಾಣ, ಪರಿಮಾಣ ಅಂದರೆ ಇಂತಿಷ್ಟು ಅಂತ, ಅದರ ಅಳತೆ ಅಂತ ಅರ್ಥ. ಮಾರ್ಗದ ಅಳತೆ ಅಂತ. ಮಾರ್ಗದ ಅಳತೆ ಎನ್ನುವ ಅರ್ಥದಲ್ಲಿ ಗೋ ಶಬ್ದಕ್ಕೆ ಯೂತಿ ಶಬ್ದ ಪರದಲ್ಲಿ ಇದ್ದಾಗ ಆಗ ಏನಾಗುತ್ತೆ ಅಂದರೆ ಈ ವಾರ್ತಿಕದಿಂದಾಗಿ ಅವು ಎನ್ನುವ ಆದೇಶ ಬರುತ್ತೆ. ಗವ್ಯೂತಿ ಅಂತ ಆಗುತ್ತೆ. ಗವ್ಯೂತಿ, ಗೋ ಶಬ್ದಕ್ಕೆ ಯೂತಿ ಶಬ್ದ ಇದ್ದಾಗ ಗವ್ಯೂತಿ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ನಮ್ಮ ದೇಶದ ತಳಿಯ ಹಸು ಒಂದು ಕೂಗಿದಾಗ ಎಲ್ಲಿಯ ತನಕಲೂ ಧ್ವನಿ ಕೇಳಿಸುತ್ತೋ ಅಷ್ಟು ದಾರಿ ಅಂತ ಅರ್ಥ, ಅಷ್ಟು ಉದ್ದ ಇದೆ ಅಂತ. ಯಾರಾದರೂ ಇಲ್ಲಿಂದ ಈ ಊರಿಗೆ ಹೋಗಲಿಕ್ಕೆ ಎಷ್ಟು ದೂರ ಇದೆ ಅಂತ ಕೇಳಿದರೆ ಒಂದು ಗವ್ಯೂತಿ. ಒಂದು ಗವ್ಯೂತಿ ಅಂದರೆ ಒಂದು ಹಸು ಕೂಗಿದಾಗ ಅದರ ಧ್ವನಿ, ಹಿಂದಿನ ಕಾಲದಲ್ಲೆಲ್ಲ ಹಸುಗಳು ಊರಿಂದ ಹೊರಗೆ ಹೋಗಿ ಮೇಯ್ಲಿಕ್ಕೆ ಹೋದಾಗ ಎಲ್ಲಿಯಾದರೂ ಸಿಗಾಕ್ಕೊಂಡ್ರೆ ಕೂಗಿದರೆ ಗೊತ್ತಾಗ್ತಿತ್ತು, ಏನೋ ಕಷ್ಟದಲ್ಲಿದೆ ನಾವು ಹೋಗಬೇಕು ಅಂತ ಗೊತ್ತಾಗೋದು. ಅದರ ಧ್ವನಿ ಮನೆ ತನಕ ಕೇಳಿಸೋದು. ಹಾಗೆ ಅದು ಎಲ್ಲಿ ತನಕ ಕೇಳಿಸುತ್ತೋ ಅದನ್ನು ಒಂದು ಗವ್ಯೂತಿ ಅಂತ ಕರೀತಾರೆ. ಗವ್ಯೂತಿ. ಗವ್ಯೂತಿ ಸ್ತ್ರೀಕೋಶಯುಗಂ ಅಂತ ಹೇಳ್ತಾರೆ ಅಮರಕೋಶದಲ್ಲಿ. ಗವ್ಯೂತಿ ಸ್ತ್ರೀಕೋಶಯುಗಂ ಅಂತ. ಕ್ರೋಶ ಅಂತ ಒಂದು ಅಲ್ಲ ದಾರಿಗಳನ್ನು ಒಂದೊಂದರಿಂದ ಸರ್ಷಪದಿಂದ ಹೇಳ್ತಾ ಬರ್ತಾನೆ ಅಮರಕೋಶದಲ್ಲಿ. ಸರ್ಷಪ ಅಂದರೆ ಸಾಸಿವೆ ಕಾಳು. ಸಾಸಿವೆ ಕಾಳಿನ ಅಳತೆಯನ್ನು ಇಟ್ಟುಕೊಂಡು ಇಷ್ಟು ಸಾಸಿವೆ ಕಾಳು ಸೇರಿದರೆ ಅದಕ್ಕೆ ಈ ಅರ್ಥ, ಇದಕ್ಕೆ ಈ ಅರ್ಥ ಅಂತ ಹೇಳ್ತಾ ಕೊನೆಗೆ ಕ್ರೋಶ ಅಂತ ಹೇಳ್ತಾನೆ. ಕ್ರೋಶ ಅಂತ ಹೇಳಿ 3 ಕ್ರೋಶಗಳು ಸೇರಿದರೆ ಒಂದು ಗವ್ಯೂತಿ. ಅಂದರೆ ಒಟ್ಟು ಗವ್ಯೂತಿ ಅಂದರೆ ಹಸು ಕೂಗಿದ ಧ್ವನಿ ಕೇಳುವುದಕ್ಕೆ. ಅಂತೂ ದಾರಿಯ ಅಧ್ವ ಪರಿಮಾಣ ಅನ್ನುವ ಅರ್ಥ. ಈ ಅರ್ಥವನ್ನು ಕೊಡುವಂತಹ ಯೂತಿ ಶಬ್ದ ಪರದಲ್ಲಿದ್ದಾಗ ಗೋ ಶಬ್ದಕ್ಕೆ ಆಗ ಅವು ಎನ್ನುವ ಆದೇಶವು ಬರುತ್ತೆ ಅಂತ ಇದರ ಅಭಿಪ್ರಾಯ ಒಟ್ಟು. ಹಾಗಾಗಿ ಅವಾದೇಶ ಎನ್ನುವಂಥದ್ದು ಬಂದು ರೂಪ ಸಿದ್ಧ ಆಗತ್ತೆ ಅಂತ. ಇನ್ನು ಮುಂದೆ ಗುಣಸಂಜ್ಞೆಯನ್ನು ಹೇಳುವಂಥ ಸೂತ್ರವನ್ನು ಹೇಳ್ತಾನೆ. ಅದು ಮತ್ತೆ ನಾಳೆ ನೋಡೋಣ. ನಮಸ್ಕಾರ.